ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಮೇಕಪ್ ಹೆಂಗೆ ರಿಮೂವ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅಟ್ಲೀಸ್ಟ್ ನಾನು ಹೆಂಗೆ ರಿಮೂವ್ ಮಾಡ್ತೀನಿ ಅಂತ. ಸೊ ಮೇಕಪ್ ರಿಮೂವ್ ಮಾಡೋದು ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಯೋರ್ ಸ್ಕಿನ್ ಕೇರ್. ಸೊ ರಾತ್ರಿ ಮಲಗ್ತಾ ನೀವು ಈವನ್ ಅನ್ ಐಲೈನರ್ ಆರ್ ಲಿಪ್ಸ್ಟಿಕ್ ಏನೇ ಇದ್ರೂ ದಟ್ ಕ್ಯಾನ್ ಡ್ಯಾಮೇಜ್ ಯೋರ್ ಸ್ಕಿನ್ ಆ್ಯಂಡ್ ಯೋರ್ ಲ್ಯಾಶಸ್ ಆ್ಯಂಡ್ ಸ್ಟಫ್ ವೆರಿ ಈಸಿಲಿ. ಸೊ ಯಾವಾಗಲೂ ಅಷ್ಟೇ ಮಲ್ಗಕ್ಕೆ ಮುಂಚೆ ದಯವಿಟ್ಟು ಮೇಕಪ್ ರಿಮೂವ್ ಮಾಡಿ ಮಲಗಿ, ಬಿಕಾಸ್ ದಟ್ಸ್ ಒನ್ ಟಿಪ್ ದಟ್ ಕೆನ್ ಲಿಟ್ರಲಿ ಚೇಂಜ್ ಯುವರ್ ಸ್ಕಿನ್ ಕೇರ್ ನೋ ಮ್ಯಾಟರ್ ಹೌ ಟಯರ್ಡ್ ಯು ಆರ್. ಸೊ ಸ್ಕಿನ್ ಕೇರ್ ಅಲ್ಲಿ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೇಕಪ್ ರಿಮೂವಲ್. ಸೊ ಮೇಕಪ್ ರಿಮೂವಲ್ಗೆ ನಿಮಗೆ ಮಿಸ್ಲರ್ಸ್, ವಾಟರ್ಸ್ ಆ್ಯಂಡ್ ಸೋ ಮೆನಿ ಮೇಕಪ್ ರಿಮೂವರ್ ಥಿಂಗ್ಸ್ ಎಲ್ಲ ಸಿಗುತ್ತೆ. ಬಟ್ ದ ವೆರಿ ಬೆಸ್ಟ್ thing is your coconut oil. So extra virgin coconut oil, Parachute, any brand, but coconut oil is very good to remove your makeup. So mascara and all nandu waterproof, and it takes a lot of effort for you to remove your makeup. So nimak ಬೇಕಾಗಿರೋದು only two items, that is your coconut oil and your cotton balls. Tissue paper kuda use ಮಾಡ್ಬೋದು for those of you all like using tissue paper. So few drops of coconut oil and ತುಂಬ ಜೆಂಟಲಾಗಿ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ರಿಮೂವ್ ಯೋರ್ ಮೇಕಪ್ ವೆರಿ ಜೆಂಟ್ಲಿ. ಸೊ 2 ನಿಮಿಷ ತನಕ ನಾನು ನಿಮಗೆ ದೆವ್ವದ ಥರ ಕಾಣಿಸ್ತೀನಿ. ಸೊ ಪ್ಲೀಸ್ ಬೇರ್ ವಿತ್ ಮೀ. ಸೊ ದಿಸ್ ಇಸ್ ಹೌ ಐ ರಿಮೂವ್, ಆ್ಯಂಡ್ ಯು ಗೋ ಲಿಟಲ್ ಮೋರ್ ಆನ್ ಟು ಮೈ ಲ್ಯಾಶಸ್ ಆ್ಯಂಡ್ ಆನ್ ಮೈ ಐಬ್ರೌಸ್, ಆ್ಯಂಡ್ ಯು ಕ್ಯಾನ್ ಸಿ. ಸೊ ಕೋಕೋನಟ್ ಆಯಿಲಲ್ಲಿ ನೀವು ರಿಮೂವ್ ಮಾಡೋದು ಇಸ್ ವೆರಿ ಈಸಿಯರ್. ಆ್ಯಂಡ್ ಅಫ್ಕೋರ್ಸ್ ಎಲ್ಲರ ಮನೇಲೂ ಕೋಕೋನಟ್ ಆಯಿಲ್ ಇರುತ್ತೆ, ಆ್ಯಂಡ್ ಇಟ್ ಟೇಕ್ಸ್ ಅ ಲಿಟಲ್ ಎಫರ್ಟ್. ಸೊ ಮ್ಯಾಟ್ ಲಿಪ್ಸ್ಟಿಕ್, ಆಯಿಲ್, ವಾಟರ್ ಪ್ರೂಫ್ ಮಸ್ಕಾರಾ ಆರ್ ಎನಿ ಮೇಕಪ್, ಎನಿ ಮ್ಯಾಟಿಫೈಯಿಂಗ್ ಪ್ರಾಡಕ್ಟ್ ಎಲ್ಲ ಕೂಡ ಈಚೆ ಬರುತ್ತೆ ವಿತ್ ಯೋರ್ ಕೋಕೋನಟ್ ಆಯಿಲ್, ಆ್ಯಂಡ್ ಯು ಕ್ಯಾನ್ ಸಿ ಹೌ ಕ್ಲೀನ್ ಇಟ್ ಇಸ್. ಆ್ಯಂಡ್ ಮೇಕ್ ಶೋರ್ ಯು ಡೂ ಇಟ್ ಜೆಂಟ್ಲಿ, ಬಿಕಾಸ್ and this is the mattifying lipstick. And coconut oil ನಮ್ಮ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಬೀಯಿಂಗ್ ಅ ಸೌತ್ ಇಂಡಿಯನ್, coconut oil ನಮಗೆ ಇಟ್ಸ್ ಲೈಕ್ ಅ ಗಾಡ್. ಸೊ ಎನಿ ಸ್ಕಿನ್ ಪ್ರಾಬ್ಲಮ್ಸ್, ಎನಿ ಪ್ರಾಬ್ಲಮ್ಸ್ ಆಫ್ ಯೋರ್ ಹೇರ್ ಆ್ಯಂಡ್ ಸ್ಕಿನ್, ಇಟ್ಸ್ ವೆರಿ ಗುಡ್. ಸೊ ದಟ್ಸ್ ಹೌ ಐ ರಿಮೂವ್ ಮೈ ಮೇಕಪ್. ಆ್ಯಂಡ್ ಎಷ್ಟೇ ಟಯರ್ಡ್ ಆಗಿದ್ರು, ನೋ ಮ್ಯಾಟರ್ ಯು ವೇರ್ ಇಟ್ ಎವ್ರಿ ಡೇ, ಮೇಕಪ್ ದಿನ ಹಾಕೋದ್ರಿಂದ ಜಾಸ್ತಿ ಪ್ರಾಬ್ಲಮ್ ಆಗಲ್ಲ ಇಫ್ ಯು ಡೂ ಇಟ್ ಇನ್ ಅ ರೈಟ್ ವೇ, ಇಫ್ ಯು ರಿಮೂವ್ ಇಟ್ ಇನ್ ಅ ರೈಟ್ ವೇ. ಸೊ ದಿಸ್ ಆಯಿಲ್, ಕೋಕೋನಟ್ ಆಯಿಲ್, ವಿಲ್ ರಿಮೂವ್ ದ ಮೇಕಪ್ ಲೈಕ್ ಮ್ಯಾಜಿಕ್. ಸೊ ಮೇಕಪ್ ದಿನ ಹಾಕಿದ್ರೂ ಕೂಡ ಇಟ್ ಡಸಂಟ್ ಮೇಕ್ ಎನಿ ಪ್ರಾಬ್ಲಮ್ ಆನ್ ಯೋರ್ ಸ್ಕಿನ್ ಇಫ್ ಯು ಯೂಸ್ ಅ ರೈಟ್ product to remove your makeup. And that's how you'll have to do it, circular motions, and remove your makeup. ಆ್ಯಂಡ್ ನಿಮ್ಮ ಲಿಪ್ಸ್ಟಿಕ್ ತುಂಬ ಮ್ಯಾಟಿಫೈ ಆಗಿದೆ ಅಂತನೋ, ಅಥವಾ ನಿಮ್ಮ ಮಸ್ಕಾರ ತುಂಬ ಮ್ಯಾಟಿಫೈಯಿಂಗ್ ಮಸ್ಕಾರ ಆ್ಯಂಡ್ ವಾಟರ್ ಪ್ರೂಫ್ ಮಸ್ಕಾರ ಅದೆಲ್ಲ ಇತ್ತು ಅಂತಂದರೆ, ವಾಟ್ ಯು ಕ್ಯಾನ್ ಡೂ ಇಸ್ ಲಿವ್ ಇಟ್ ಫಾರ್ 5 minutes ಆ್ಯಂಡ್ ದೆನ್ ರಿಮೂವ್. ಸೊ press ಮಾಡಿ you will have to remove it, and you will have to do it very gently. ಸೊ ಇಫ್ ಯು ಡೂ ದಿಸ್ ಸ್ಟೆಪ್ ತುಂಬ ಕಮ್ಮಿ ನಿಮ್ಮ ಆ್ಯಕ್ನೇಸ್ ಆ್ಯಂಡ್ ಆಲ್ ಬರೋದು. ಸೊ ಲೆಫ್ಟ್ ಔಟ್ ಆಯಿಲ್, ಐಮ್ ಗೋನಾ ಟೇಕ್ ಇಟ್ ಆ್ಯಂಡ್ ಜಸ್ಟ್ ಮಸಾಜ್ ಇಟ್ ಆನ್ ಟು ಮೈ ಸ್ಕಿನ್. ಸೊ ಎವ್ರಿ ನೌ ಆ್ಯಂಡ್ ದೆನ್ ಆಯಿಲ್ ಮಸಾಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಫೇಸ್ದು ಸ್ಕಿನ್ ಎಲಾಸ್ಟಿಸಿಟಿ ಜಾಸ್ತಿ ಮಾಡುತ್ತೆ. ಸೊ ಮೇಕ್ ಶೋರ್ ಯು ಡೂ ದಿಸ್ ಆಸ್ ವೆಲ್. Under your eyes, because concealers, and your lashes, your eyebrows, and okay, leave it for 5 minutes.
ಆ್ಯಂಡ್ ಒಳ್ಳೆ ಫೇಸ್ ವಾಶಿಂದ ವಾಶ್ ಮಾಡಿ. ಡೋಂಟ್ ಯೂಸ್ ಬೇಸಿನ್ ಬಿಕಾಸ್ that will not remove your makeup. So use some good face wash. I use Himalaya Kesar face wash because ಅದು ನನ್ನ ಸ್ಕಿನ್ಗೆ ತುಂಬ ಹೆಲ್ಪ್ ಆಗಿದೆ. ಸೊ ಯು ಕ್ಯಾನ್ ಯೂಸ್ ಎನಿ ಫೇಸ್ ವಾಶ್. ಆ್ಯಂಡ್ ಇಫ್ ಯು ವಾಂಟ್, ಆಲ್ವೇಸ್ ಸ್ಕ್ರಬ್ ಆಫ್ಟರ್ ಯು ರಿಮೂವ್ ಯೋರ್ ಮೇಕಪ್. ಲೈಕ್ ಬಿಫೋರ್ ಅಪ್ಲೈಯಿಂಗ್ ಮೇಕಪ್ ನೀವು ಸ್ಕ್ರಬ್ ಮಾಡಿದ್ರೆ ಮೇಕಪ್ ನಿಮ್ಮ ಪೋರ್ಸ್ ಒಳಗೆ ಹೋಗುತ್ತೆ. ಸೊ ಮೇಕಪ್ ರಿಮೂವ್ ಮಾಡಿದ್ಮೇಲೆ an additional step is you can scrub using just a coffee powder and some milk, a little milk, make it a paste and just apply it and scrub your face. ಇದು ನಿಮ್ಮ ಬ್ಲ್ಯಾಕ್ ಹೆಡ್ಸ್ ಕೂಡ ರಿಮೂವ್ ಮಾಡುತ್ತೆ. ಸೊ ಎವ್ರಿ now and then give your face the oil massage because it's very important, and that's how I do it. I love coconut oil. Like, I swear by coconut oil. Coconut oil makes my job very, very easy. Me being a content creator, ಎವ್ರಿ now and then ನಿಮಗೆ ವಿಡಿಯೋ ಶೂಟ್ ಮಾಡೋವಾಗೆಲ್ಲ ನಾನು ಮೇಕಪ್ ಮಾಡ್ಕೋತೀನಿ, ಆ್ಯಂಡ್ ದಟ್ಸ್ ದಿ ರೀಸನ್ ಮೈ ಸ್ಕಿನ್ ಡಸಂಟ್ ಹ್ಯಾವ್ ಅ ಲಾಟ್ ಆಫ್ acne and stuff. Coconut oil is the reason, both for my hairs and for my skin, and you'll have to do it. This is the face wash that I use. So idu Himalaya Kesar face wash, and this is very nice product. Like, idu adra formula, and it doesn't produce a lot of lather but removes everything. So you'll have to make sure it's a very mild face wash. Idu tumba mild face wash and it doesn't really harm your skin. So please check ಮಾಡಿ. I'm not recommending you guys anything. ನಂದು ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ಐ ಡೋಂಟ್ ರಿಲಿ ಹ್ಯಾವ್ ಅ ಲಾಟ್ ಆಫ್ ಆ್ಯಕ್ನೆ ಆ್ಯಂಡ್ ಸ್ಟಫ್. ಸೊ ನನಗಿದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಆಲ್ವೇಸ್ ಮಸಾಜ್ ಇಟ್ ಜೆಂಟ್ಲಿ ಆನ್ ಯೋರ್ ಫೇಸ್, ಈವನ್ ಆನ್ ಯೋರ್ ಐಸ್ ಆ್ಯಂಡ್ ಸ್ಟಫ್. ಐ ಕಾಂಟ್ ಡೂ ಇಟ್ ಬಿಕಾಸ್ ಕ್ಯಾಮ್ರಾ. ನಾನು ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಐ ಆಮ್ ಡನ್ ವಾಷಿಂಗ್ ಮೈ ಫೇಸ್. ಸೊ ನಾನು personally, I don't really use a very fancy products, but something that works for my skin. So yeah, and be very gentle onto your skin. So again, ನಾನು ತುಂಬ ಫ್ಯಾನ್ಸಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. I use something very simple but that works magic for my face. So, and after washing your face, it's very important to tone. So toner ಎಲ್ಲ ನಾನು ಏನು ಯೂಸ್ ಮಾಡಲ್ಲ. I just use some rose water. Again, this is something that I swear by, and I just tap it onto my skin. So morning, middle of the day and night, more time ನಾನು ರೋಸ್ ವಾಟರ್ ಯೂಸ್ ಮಾಡ್ತೀನಿ. ಸೊ ಬಿಕಾಸ್ ಇಟ್ ಕೀಪ್ಸ್ ಮೀ ವೆರಿ ಫ್ರೆಶ್. ಸೊ ರೋಸ್ ವಾಟರ್ ನಿಮ್ಮ ಓಪನ್ ಪೋರ್ಸ್ನ ಕೂಡ ಕ್ಲೋಸ್ ಮಾಡುತ್ತೆ. ಇಟ್ ಪ್ರಿವೆಂಟ್ಸ್ ಯು ಫ್ರಮ್ ಬ್ಲ್ಯಾಕ್ ಹೆಡ್ಸ್ as well. ಸೊ ದಿಸ್ ಇಸ್ ದ ಓನ್ಲಿ ನೈಟ್ ಕ್ರೀಮ್ that I use. So Boroplas, very ancient, and just a little. I mean, I'm not recommending this to everyone. It is a little thicker than the usual one. So usual night creams. So it's something that I use. And that's the lip balm. It's a typical Vaseline. So one hack ಏನಪ್ಪ ಅಂತಂದರೆ your under eye problem, your dark circles and all, if you put petroleum jelly, it doesn't really come. I use a little Vaseline, little onto my eyebrows as well, and I'm done. That's all for this video. I hope you guys like this very simple night skincare routine. So
Until next time, stay tuned, take care, bye bye. Don't forget to like, share and subscribe to my YouTube channel. I'll link my Instagram handle down below, so don't forget to check my Instagram handle as well. So bye bye, take care, until next time, stay tuned.